ದೀಪಾವಳಿ ಹಬ್ಬದ ದಿನ ಮಾಡೋ ಒಂದು ಆಚರಣೆ ಎರಡು ಲಾಭ ಮಾಡಿಕೊಡುತ್ತೆ. ಆ ದಿನ ಮಹಾಲಕ್ಷ್ಮಿನ ಪೂಜಿಸೋದ್ರಿಂದ ಸಂಪತ್ತು ಸಮೃದ್ಧಿ ಸಿದ್ಧಿಸಿದ್ರೆ, ಅಲಕ್ಷ್ಮಿನ ಮನೆಯಿಂದ ಆಚೆ ಹಾಕೋದ್ರಿಂದ ದಟ್ಟ ದಾರಿದ್ರ್ಯವೆಲ್ಲ ದೂರ ಆಗತ್ತೆ. ಮನುಷ್ಯರ ಪಾಪ ಅಳಿಸಿ ಲಕ್ಷ್ಮಿ ಕಟಾಕ್ಷ ಕೊಡಿಸೋದಕ್ಕೆ ದೀಪಾವಳಿ ಹಬ್ಬ ಬರುತ್ತೆ. ಅದ್ಹೇಗೆ ಅಂತ ಮುಂದೆ ಡೀಟೇಲ್ ಆಗಿ ನೋಡೋಣ. ದೀಪಾವಳಿ ಅನ್ನೋ ಪದ ಕೇಳ್ತಿದ್ದ ಹಾಗೆ ಪುಟ್ಟದೊಂದು ರಂಗೋಲಿ, ಅದ್ರ ಮೇಲೊಂದು ದೀಪದ ಚಿತ್ರಣ ಕಣ್ಮುಂದೆ ಬಂದೇ ಬಿಡುತ್ತೆ. ಅಷ್ಟೇ ಅಲ್ಲ, ದೀಪಾವಳಿ ಹಬ್ಬ ಬಂತು ಅಂದ್ರೆ ಮನೆಗೆ ಹೊಸದಾಗಿ ಮದುವೆಯಾದ ಮಗಳು ಅಳಿಯ ಬರೋ ಸಂಪ್ರದಾಯನೂ ಇದೆ. ದೀಪಾವಳಿ ಆಚರಿಸೋ ಮನೆಯ ಸಡಗರ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾನೆ ಇರುತ್ತೆ. ಈ ಹಬ್ಬ 5 ದಿನ ನಡೆಯುತ್ತೆ ಅಂತ ಹೇಳಿದ್ವಿ. ಈ ಹಬ್ಬ ಆರಂಭವಾಗೋದು ಆಶ್ವೀಜ ಶುದ್ಧ ತ್ರಯೋದಶಿ ದಿನ. ಅವತ್ತು ನೀರ್ ತುಂಬೋ ಹಬ್ಬ ಅಂತ ಆಚರಣೆ ಮಾಡ್ತಾರೆ. ಅದಕ್ಕೆ ಜಲಪೂರ್ಣ ತ್ರಯೋದಶಿ ಅನ್ನೋ ಹೆಸರು ಕೂಡ ಇದೆ. ಅವತ್ತು ಸಂಜೆ ಹೊತ್ತಿಗೆ ಇಡೀ ಮನೇನ, ಅದರಲ್ಲೂ ಮುಖ್ಯವಾಗಿ ಸ್ನಾನದ ಮನೆ, ನೀರು ಕಾಯಿಸೋ ಹಂಡೆ, ಕೊಳಗ, ಪಾತ್ರೆ, ಪಡಗ ಎಲ್ಲಾನು ಚೆನ್ನಾಗಿ ತೊಳೆದು ಶುಭ್ರ ಮಾಡ್ತಾರೆ. ಹಂಡೆಗೆ ಸುಣ್ಣ ಹಾಗೂ ಕೆಮ್ಮಣ್ಣು ಬಳಿದು ರಂಗೋಲಿ ಹಾಕಿ, ಹೂ ಹಾಕಿ ಹೊಸ ನೀರು ತುಂಬಿಡ್ತಾರೆ. ಅಲ್ಲೇ ಪುಟ್ಟದಾಗೊಂದು ಪೂಜೆ ಮಾಡ್ತಾರೆ. ಮಾರನೇ ದಿನ ಇದೇ ನೀರನ್ನ ಕಾಯಿಸಿ ಅಭ್ಯಂಜನ ಸ್ನಾನ ಅಂದ್ರೆ ತಲೆ ಸ್ನಾನ ಮಾಡ್ತಾರೆ. ಇಲ್ಲಿ ಮನೆಯನ್ನೆಲ್ಲ ಕಂಪ್ಲೀಟ್ ಕ್ಲೀನ್ ಮಾಡಿ ಬಿಳುಪಾದ ಸಿದ್ದೆ ಮಣ್ಣು, ಕೆಮ್ಮಣ್ಣು ಯೂಸ್ ಮಾಡಿಕೊಂಡು ಸ್ನಾನದ ಮನೆ, ದೇವ್ರ ಮನೆ ಅಲಂಕಾರ ಮಾಡೋದು, ಪೂಜೆಗೆ ರೆಡಿ ಮಾಡೋದು ಹೆಣ್ಮಕ್ಳ ಕೆಲಸ. ಅದೇ ಥರ ಮನೆಯಲ್ಲಿರೋ ಹಂಡೆ ಕೊಳಗಾನೆಲ್ಲ ತುಂಬಿಸೋದು ಗಂಡು ಮಕ್ಳ ಕೆಲಸ. ಇದೆಲ್ಲ ಹಿಂದಿನ ಕಾಲದಲ್ಲೇ ನಡೀತಾ ಇದ್ದ ಪದ್ಧತಿ. ಈಗಿನ ಮನೆಗಳಲ್ಲಿ ಹಂಡೆನೂ ಇರಲ್ಲ, ನೀರು ಕಾಯಿಸೋ ಒಲೆನೂ ಇರಲ್ಲ. ಮುಂಚೆ ಆದರೆ ನೀರಿಗೆ ಈಗಿರೋ ಅಷ್ಟು ಅನುಕೂಲ ಇರಲಿಲ್ಲ ನೋಡಿ. ಬಾವಿಯಿಂದಲೋ, ಕೆರೆಯಿಂದಲೋ ಅಥವಾ ನದಿಯಿಂದಲೋ ತಂಬಿಗೆ ತುಂಬ ನೀರು ಹೊತ್ಕೊಂಡು ಬಂದು ಹಂಡೆಯಲ್ಲಿ ತುಂಬಿಸಿಡ್ಬೇಕಿತ್ತು. ಈಗ ಎಂಥ ಹಳ್ಳಿಗೆ ಹೋದ್ರೂ ಪೈಪ್ ಲೈನಲ್ಲಿ ನೀರು ಬರುತ್ತೆ. ಹಾಗಂತ ನಮ್ಮ ಜನ ಈ ಪದ್ಧತಿನೇನು ಬಿಟ್ಟಿಲ್ಲ. ಈಗಲೂ ಕೂಡ ಬಕೆಟ್ಗಳಲ್ಲಿ, ಸಿಂಟೆಕ್ಸ್ ಟ್ಯಾಂಕ್ಗಳಲ್ಲಿ ಹೊಸ ನೀರನ್ನು ತುಂಬಿಟ್ಕೊಳ್ತಾರೆ. ಬಾಯ್ಲರ್ ಅಥವಾ ಗೀಸರ್ಗಳಿಗೆ ಗಂಧ ಹಚ್ಚಿ ಪೂಜೆ ಮಾಡ್ತಾರೆ. ಒಂದು ತಂಬಿಗೆ ನೀರಲ್ಲೇ ಗಂಗೆ ಚ ಯಮುನೆ ಚೈವ ಅಂತ ಹೇಳ್ತಾ ಪೂಜೆ ಮಾಡ್ತಾರೆ. ಅದೇನೇ ಇರ್ಲಿ, ನಮ್ಮ ಪೂರ್ವಜರು ಮನೆ ಕ್ಲೀನ್ ಮಾಡೋದನ್ನು ಹಬ್ಬದ ರೀತಿ ಸಂಭ್ರಮಿಸ್ತಾ ಇದ್ರು ಅನ್ನೋದು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಅಂಶ. ನಮ್ಮ ಶಾಸ್ತ್ರ ಒಂದ್ ಮಾತು ಹೇಳಿದೆ. ಅದು ದೀಪಾವಳಿ ದಿನದ ಮಹತ್ವ ಏನು ಅಂತ ಸಾರುತ್ತೆ. ತೈಲೇ ಲಕ್ಷ್ಮಿ ಜಲೇ ಗಂಗಾ ದೀಪಾವಳಿ ತಿಥೌವಸೆ ಅಂದ್ರೆ ದೀಪಾವಳಿ ದಿನ ಮಾತ್ರ, ಆ ದಿನದ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾತ್ರ ಎಣ್ಣೆಲಿ ಲಕ್ಷ್ಮಿ ಪ್ರವೇಶಿಸ್ತಾಳೆ, ನೀರಲ್ಲಿ ಗಂಗಾದೇವಿ ಪ್ರವೇಶಿಸ್ತಾಳೆ. ಅಂದ್ರೆ ಜಗತ್ತಿನ ಮೂಲೆ ಮೂಲೆಲೂ ಇರೋ ಪ್ರತಿ ನೀರು ಅವತ್ತು ಗಂಗಾ ಸ್ವರೂಪ. ದೀಪ ಬೆಳಗೋ ಎಣ್ಣೆ ಲಕ್ಷ್ಮಿಯ ಅಂಶ. ಹಾಗಾಗಿನೇ ಬೆಳಗ್ಗಿನ ಜಾವನೆ ಎದ್ದು ಗಂಗೆ ಸ್ವರೂಪದಂತಹ ನೀರಿನಿಂದ ಸ್ನಾನ ಮಾಡಿ ದೇವರ ದೀಪ ಹಚ್ಚಿ ದೀಪಾವಳಿ ಆಚರಿಸಬೇಕು. ಇದೇ ದಿನ ಮತ್ತೂ ಒಂದು ಅತಿ ಮುಖ್ಯವಾದ ಆಚರಣೆ ಇದೆ. ಅದೇ ಯಮದೀಪ ದಾನ. ಅದನ್ನ ಯಮತರ್ಪಣ ಅಂತಲೂ ಹೇಳ್ತಾರೆ. ಈ ಆಚರಣೆಯಿಂದ ಅಪಮೃತ್ಯು ನಿವಾರಣೆಯಾಗುತ್ತೆ ಅನ್ನೋ ಗಟ್ಟಿ ನಂಬಿಕೆ ನಮ್ಮ ಜನರಲ್ಲಿದೆ. ಆಶ್ವಯುಜ ಬಹುಳ ತ್ರಯೋದಶಿ ದಿನ ಸಾಯಂಕಾಲ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಮಣ್ಣಿನ ಹಣತೆಯ ದೀಪಗಳನ್ನ ಹಚ್ಚಬೇಕು. ಈ ದೀಪ ಮಾರನೇ ದಿನ ಅರುಣೋದಯ ಕಾಲದ ತನಕ ಬೆಳಗೋ ಹಾಕಿ ನೋಡ್ಕೋಬೇಕು. ಮನೆಯ ಎತ್ತರದ ಭಾಗದಲ್ಲಿ ಇದನ್ನ ಹಚ್ಚೋದ್ರಿಂದ ಇದನ್ನ ಆಕಾಶ ದೀಪ ಅಂತ ಕರೀತಾರೆ. ಸಾಮಾನ್ಯವಾಗಿ ದಕ್ಷಿಣ ದಿಕ್ಕನ್ನ ಯಮನ ದಿಕ್ಕು ಅಂತ ಕರೀತಾರೆ. ಅಷ್ಟು ದಿಕ್ಪಾಲಕರಲ್ಲಿ ಒಬ್ಬನಾಗಿರೋ ಯಮರಾಯ ದಕ್ಷಿಣ ದಿಕ್ಕಿನ ಅಧಿಪತಿ. ಅವನು ಮೃತ್ಯು ದೇವತೆ ಕೂಡ ಹೌದು. ಹಾಗಾಗಿನೇ ಯಾರೂ ಕೂಡ ಸಾಮಾನ್ಯವಾಗಿ ದಕ್ಷಿಣ ದಿಕ್ಕಿಗೆ ದೀಪ ಹಚ್ಚಲ್ಲ. ಆದ್ರೆ ದೀಪಾವಳಿ ಹಬ್ಬದ ದಿನ ದಕ್ಷಿಣ ದಿಕ್ಕಿಗೆ ದೀಪ ಹಚ್ಚಬೇಕು ಅನ್ನತ್ತೆ ಶಾಸ್ತ್ರ. ಇನ್ ಕೆಲವರು ಸರಿಯಾಗಿ 13 ದೀಪಗಳನ್ನ ಹಚ್ಚಿಟ್ರೆ ಮತ್ತೂ ಒಳ್ಳೇದು ಅಂತ ಅಂತಾರೆ. ಅಷ್ಟಕ್ಕೂ ಈ ದೀಪ ಹಚ್ಚೋದ್ರಿಂದ ಏನ್ ಲಾಭ? ಮನೆ ಮನೆಯೂ ಬೆಳಗುತ್ತೆ, ಬೀದಿ ಬೀದಿನೂ ಬೆಳಗುತ್ತೆ ಅನ್ನೋದು ಕಣ್ಣಿಗೆ ಕಾಣೋ ಲಾಭವಾದ್ರೆ, ಕಣ್ಣಿಗೆ ಕಾಣದ ಲಾಭನೇ ಬೇರೆ ಇದೆ. ಈ ಯಮತರ್ಪಣ ಅಂತ ಮಾಡೋದೇ ಯಮನನ್ನ ಒಲಿಸ್ಕೊಳ್ಳೋದಕ್ಕೆ. ಜನಕ್ಕೆ ಯಮದೇವನೇ ಮೃತ್ಯುಕಾರಕ, ಅವನೇ ಒಲಿದ್ರೆ ಅಕಾಲ ಮೃತ್ಯು ತಪ್ಪುತ್ತೆ ಅಂತ ಅಂತಾರೆ. ಸ್ಕಾಂದ ಪುರಾಣ ಹೇಳೋ ಪ್ರಕಾರ ಆಶ್ವಯುಜ ತ್ರಯೋದಶಿ ದಿನ ಯಾರ ಮನೆ ಮುಂದೆ ದೀಪ ಹಚ್ಚಿಡ್ತಾರೋ ಅಂಥವರ ಮನೇಲಿದ್ದೋರ ಸಾವು ದೂರವಾಗುತ್ತಂತೆ. ಇದಕ್ಕೊಂದು ಕಥೆನೂ ಇದೆ. ಹಿಂದೊಬ್ಬ ರಾಜ ಇದ್ನಂತೆ. ಹಿಮ ಅಂತ ಅವನ ಹೆಸರು.
ಅವನಿಗೊಬ್ಬ ಮಗ ಇದ್ನಂತೆ. ಅವನಿಗೆ ಮದುವೆಯಾದ 4ನೇ ದಿನಕ್ಕೆ ಹಾವಿನಿಂದ ಸಾವು ಎದುರಾಗುತ್ತೆ ಅಂತ ಜ್ಯೋತಿಷಿಗಳು ಹೇಳಿದ್ರು. ಈ ವಿಚಾರ ಗೊತ್ತಿದ್ದು ಕೂಡ ಒಬ್ಳು ಯುವರಾಜನನ್ನ ಮದುವೆ ಆಗ್ತಾಳೆ. ಮದುವೆಯಾಗಿ 3 ದಿನ ಕಳೀತು. 4ನೇ ದಿನನೂ ಬಂತು. ಆವತ್ತೇ ಯುವರಾಜನಿಗೆ ಸಾವು ಸಂಭವಿಸೋ ದಿನ. ಹಾಗಾಗಿನೇ ಆ ಯುವರಾಜನನ್ನ 4ನೇ ದಿನ ಹಗಲು ഇരുಳು ಪೂರ್ತಿ ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ತಾ ಇದ್ಲು ಆ ಯುವತಿ. ಅರಮನೆ ಸುತ್ತ ಜಗಮಗ ಅನ್ನೋ ಹಾಗೆ ದೀಪ ಹಚ್ಚಿದ್ಲು. ಅದರ ಮಧ್ಯದಲ್ಲಿ ಕೂತು ಪಕ್ಕದಲ್ಲಿ ಗಂಡನ್ನ ಕೂರಿಸ್ಕೊಂಡು ಒಂದೊಂದೇ ಕತೆ ಹೇಳ್ತಾ ಇದ್ಲು, ಹಾಡು ಹೇಳ್ತಾ ಇದ್ಲು. ಅದೇ ಸಮಯಕ್ಕೆ ಯಮ ಕೂಡ ಅಲ್ಲಿಗೆ ಹಾವಿನ ರೂಪದಲ್ಲಿ ಬಂದಿದ್ದ. ಒಂದ್ ವೇಳೆ ಆ ಹಾವೇನಾದ್ರೂ ಕಚ್ಚಿದ್ರೆ ಆ ಕ್ಷಣನೇ ಅವನ ಸಾವು ಎದುರಾಗ್ತಾ ಇತ್ತು. ಆದ್ರೆ ಆ ಮುದ್ದಾದ ಗಂಡ ಹೆಂಡತಿ ನವದಂಪತಿಗಳು. ಆ ದೀಪದ ಬೆಳಕಲ್ಲಿ ಅಷ್ಟು ಚೆನ್ನಾಗಿ ಇದ್ದದ್ದನ್ನ ನೋಡಿ ಯಮ ಖುಷಿ ಪಡ್ತಾನೆ. ಬೆಳಕಾಗೋ ತನಕ ಯುವರಾಣಿ ಹೇಳೋ ಕತೆನೂ ಕೇಳ್ತಾನೆ. ಈ ಜೋಡಿ ಸದಾ ಹೀಗೆ ಖುಷಿಯಾಗಿರ್ಲಿ ಅಂತ ಆಶೀರ್ವಾದ ಮಾಡಿ ಅಲ್ಲಿಂದ ಹೇಗ್ ಬಂದೋ ಹಾಗೆ ಹೊರಟೋಗ್ತಾನೆ. ಹೀಗೆ ಬರೀ ದೀಪದ ಬೆಳಕನ್ನ ದಾನ ಕೊಟ್ಟೆ ಆ ಸಾಧ್ವಿ ಮಣಿ ಅಪಮೃತ್ಯುವಿನಿಂದ ಗಂಡನನ್ನ ಬಚಾವ್ ಮಾಡಿದ್ಲು. ಬರೀ ಇದಿಷ್ಟೇ ಅಲ್ಲ ಈ ಹಬ್ಬದ ಮಹತ್ವ. ಸಾಮಾನ್ಯವಾಗಿ ನಮ್ಮ ನಗಲಿದ ಹಿರಿಯರಿಗೆ ಪಿತೃಗಳು ಅಂತ ಕರೀತಾರೆ. ಅಂತಹ ಪಿತೃ ದೇವತೆಗಳಿಗೆ ಕಗ್ಗತ್ತಲು ತುಂಬಿರೋ ಆಕಾಶದಲ್ಲಿ ಈ ದೀಪಗಳು ದಾರಿ ತೋರಿಸುತ್ತವೆ ಅಂತ ಅಂತಾರೆ. ನಾವೆಲ್ಲ ಅಂದ್ರೆ ದಕ್ಷಿಣ ಭಾರತದಲ್ಲಿ ತ್ರಯೋದಶಿನ ಹೀಗೆ ಆಚರಣೆ ಮಾಡಿದ್ರೆ, ಇದೇ ದಿನ ಉತ್ತರ ಭಾರತದವರು ಧನ್ತೆರಸ್ ಅಂತಾರೆ. ಅದೇ ಧನ ತ್ರಯೋದಶಿ. ನಮ್ಗೆಲ್ಲ ಹೊಸ ವರ್ಷ ಚೈತ್ರ ಮಾಸದ ಮೊದಲ ದಿನ ಅಂದ್ರೆ ಯುಗಾದಿಯಿಂದ ಶುರುವಾದ್ರೆ, ಉತ್ತರ ಭಾರತೀಯರು ಈ ಧನ ತ್ರಯೋದಶಿನ ಹೊಸ ಆರ್ಥಿಕ ವರ್ಷದ ಆರಂಭದ ದಿನ ಅಂತ ಕನ್ಸಿಡರ್ ಮಾಡ್ತಾರೆ. ಅಷ್ಟಕ್ಕೂ ವರಮಹಾಲಕ್ಷ್ಮಿ ಹಬ್ಬ ಅಂತ ಒಂದಿದೆ, ಲಕ್ಷ್ಮೀ ಹಬ್ಬ ಅಂತ ಇನ್ನೊಂದಿದೆ. ಇದೆರಡರ ಮಧ್ಯೆ ಈ ಲಕ್ಷ್ಮೀ ಪೂಜೆ ಯಾಕೆ ದೀಪಾವಳಿ ಹೊತ್ತಲೇ ನಡೆಯುತ್ತೆ? ಇದನ್ ಹೇಳಕ್ಕೂ ಒಂದು ಕತೆ ಇದೆ.